ಇವತ್ತಿನ ದಿನ ನಾನು ಕ್ರ್ಯಾಬ್ ಬಳಸ್ಕೊಂಡು ಒಂದು ಒಳ್ಳೆ ಸಾಂಬಾರ್ ಮಾಡ್ತಾ ಇದ್ದೀನಿ. ಇದನ್ನ ನಾವು ಕ್ರ್ಯಾಬ್ ಅಂತೀವಿ, ಮತ್ತೆ ಕನ್ನಡದಲ್ಲಿ ನಳ್ಳಿ ಅಂತ ಹೇಳ್ತಾರೆ ಹಳ್ಳಿ ಕಡೆ. ಇದನ್ನ ಬಳಸ್ಕೊಂಡು ನಾನು ಇವತ್ತಿನ ದಿನ ಸಾಂಬಾರ್ ಮಾಡ್ತಾ ಇದ್ದೀನಿ. ಮತ್ತೆ ಇದನ್ನ ಈಗಾಗಲೇ ನಾನು ತುಂಬಾ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನನಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಏನೇನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಮತ್ತೆ ಸ್ವಲ್ಪ ಶುಂಠಿ, ಜೊತೆಗೆ ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ ಚಕ್ಕೆ, ಮತ್ತೆ ಲವಂಗ, ತೆಂಗಿನಕಾಯಿ ಹಾಲು, ಮತ್ತೆ ಟೊಮೊಟೊ, ಇದು 3 ರಿಂದ 4 ತಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಮತ್ತೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಜೊತೆಗೆ ಈರುಳ್ಳಿ, ಇದನ್ನೆಲ್ಲ ನಾನು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೋತಾ ಇದ್ದೀನಿ ಎಣ್ಣೆ ಹಾಕೊಂಡು. ಇದೆಲ್ಲ ಬಣ್ಣ ಎಲ್ಲ ಬದಲಾಗಿದೆ, ಹಾಗಾಗಿ ನಾನು ಇದನ್ನ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಮತ್ತೆ ಇದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ನಾನಿಲ್ಲಿ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲ ಎಣ್ಣೆನಲ್ಲಿ ಬೆಂದಾಗಿದೆ, ಹಾಗಾಗಿ ನಾನೀಗ ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ. ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಸಣ್ಣಗಾಗಲಿ ಅಂತ ಹೇಳಿ ಹಾಗೆ ಬಿಡ್ತಾ ಇದ್ದೀನಿ. ಇಲ್ಲಿ ಈಗಾಗಲೇ ನಾನೇನು ಹುರಿದಿಟ್ಕೊಂಡಿದ್ದೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಇದ್ರ ಜೊತೆಗೆ ತಗೊಂಡಿದ್ದಂತ ಚಕ್ಕೆ ಮತ್ತೆ ಲವಂಗ, ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನೆಲ್ಲ ನಾನು ತುಂಬಾ ಸಣ್ಣದಾಗಿ ರುಬ್ಕೋತಾ ಇದ್ದೀನಿ. ರುಬ್ಬಿದ್ದಂತ ಮಸಾಲ ಇಲ್ಲಿ ಪೂರ್ತಿಯಾಗಿ ರೆಡಿ ಆಗಿದೆ. ಮತ್ತೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಇದ್ದಂತ ಟೊಮೊಟೊನ ನಾನಿಲ್ಲಿ ಮಿಕ್ಸಿಗೆ ಹಾಕೊಂಡಿದ್ದೀನಿ. ಮತ್ತೆ ಇದಕ್ಕೆ 2 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಮತ್ತೆ ಧನಿಯಾ ಪುಡಿ ಇರೋಂತ ಖಾರದ ಪುಡಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈಗ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದೆ, ಹಾಗಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಈಗ ಇಲ್ಲಿ ಈರುಳ್ಳಿ ಪೂರ್ತಿಯಾಗಿ ಎಣ್ಣೆನಲ್ಲಿ ಹುರಿದಿರೋದಾಗಿದೆ. ಮತ್ತೆ ಇದಕ್ಕೆ ನಾನೀಗ ಈಗಾಗಲೇ ರುಬ್ಬಿಟ್ಕೊಂಡಿದ್ದು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಹಾಕಿದಂತ ಮಸಾಲ ಪೂರ್ತಿಯಾಗಿ ಬೆಂದಿದೆ, ಹಾಗಾಗಿ ನಾನು ಇಂಥ ಟೈಮಲ್ಲಿ ಟೊಮೊಟೊ ಮತ್ತೆ ಖಾರದ ಪುಡಿದು ಮಸಾಲಾನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೀಗ ಸ್ವಲ್ಪ ಮಾತ್ರ ಉಪ್ಪು ಸೇರಿಸಿ ಮಸಾಲ ಬೇಯೋದಕ್ಕೆ ಹಾಗೆ ಬಿಟ್ಬಿಡ್ತಾ ಇದ್ದೀನಿ. ಈಗಾಗಲೇ ನಾನು ತೊಳೆದು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಕ್ರ್ಯಾಬ್ನೆಲ್ಲ ನಾನು ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ಮತ್ತೆ ಇದು ತುಂಬ ಹೊತ್ತು ಬೇಯುವಂಥ ಅವಶ್ಯಕತೆ ಏನಿರೋದಿಲ್ಲ, ಹಾಗಾಗಿ ಒಂದು 5 ನಿಮಿಷ ಇದು ಸ್ವಲ್ಪ ಮಸಾಲ ಎಲ್ಲ ಹಿಡಿದ್ರೆ ಸಾಕಾಗಿರುತ್ತೆ. ಹಾಗಾಗಿ ನಾನು ಇದನ್ನ ಒಂದು ತಟ್ಟೆ ಮುಚ್ಚಿ ಬಿಡ್ತಾ ಇದ್ದೀನಿ, ಸ್ವಲ್ಪ ಹೊತ್ತು ಇದರಲ್ಲಿ ಬೇಯಲಿ ಅನ್ನೋ ಕಾರಣಕ್ಕೆ. ಈಗ ಇದು ಸ್ವಲ್ಪ ಮಸಾಲ ಎಲ್ಲ ಹಿಡಿದಿರುತ್ತೆ, ಹಾಗಾಗಿ ನಾವು ಇಂಥ ಟೈಮಲ್ಲಿ ತೆಂಗಿನಕಾಯಿ ಹಾಲನ್ನು ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಈ ಸಾಂಬಾರು ತುಂಬ ಅಂದರೆ ತುಂಬಾನೇ ತೆಳು ಇರುತ್ತೆ, ಹಾಗಾಗಿ ನಾನು ಕೂಡ ಇದೇ ರೀತಿ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಹೊತ್ತು ಒಂದೇ ಒಂದು ಕುದಿ ಬಂದರೆ ಸಾಕಾಗಿರುತ್ತೆ.
ಈಗ ಸಾಂಬಾರು ಕುದೀತಾ ಇದೆ ಮತ್ತು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತೀನಿ. ಈಗಾಗಲೇ ನಾವು ಮಸಾಲಾಗೋಸ್ಕರ ಉಪ್ಪನ್ನು ಸೇರಿಸ್ಕೊಂಡಿದ್ದು, ಹಾಗಾಗಿ ನೋಡಿ ಸ್ವಲ್ಪನೇ ಸ್ವಲ್ಪ ಹಾಕೋಬೇಕಾಗತ್ತೆ. ಈಗ ನೋಡಿ ಇದೆಲ್ಲ ರೆಡಿಯಾಗಿದೆ ಸಾಂಬಾರು. ಈಗಾಗಲೇ ಒಂದು 15 ನಿಮಿಷ ಈ ಸಾಂಬಾರು ಕುದ್ದಿರೋದಾಗಿದೆ. ಹಾಗಾಗಿ ನಾನೀಗ ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ. ಕೊನೆಯದಾಗಿ ಇದ್ರ ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ. ಮತ್ತು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ. ನೋಡಿ, ಕೊನೆಯದಾಗಿ ನಿಮಗೆ ಇದು ಈ ರೀತಿಯಾಗಿ ಬರುತ್ತೆ. ಮಾಡೋದಕ್ಕೆ ತುಂಬಾ ಸುಲಭವಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ. ನಾನಿವತ್ತು ದಿನ ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಮರಿದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.